ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಡಿಫ್ರೆಂಟ್ ವ್ಯೂಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ನಿಮ್ಗಾಗಲೇ ಗೊತ್ತಾಗಿದೆ. ಇದೇ ಒಂದು ಫೋಟೋ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಯಾಕಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅವನನ್ನು ಅಟ್ಟಾಡಿಸ್ಕೊಂಡು ಹೊಡೆದಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ರು, ಮನೆ ಬಂದಂತೆ ಹಲ್ಲೆ ಮಾಡಿದ್ರು. ಇಂತಹ ಸುದ್ದಿಗಳದ್ದೇ ಸದ್ದಾಗಿತ್ತು. ಒಂದಿಷ್ಟು ಜನ, ಒಂದಿಷ್ಟು ಮಂದಿ ಏನು ಸಾಕ್ಷಿ ಅಂತ ಕೇಳಿದರು. ಆದರೆ ವೈರಲ್ ಆಗಿರ್ತಕ್ಕಂಥ ಫೋಟೋಗಳನ್ನು ನೋಡಿದರೆ ಹಲ್ಲೆಯ ಭೀಕರತೆಯನ್ನು ವಿವರಣೆ ಕೊಡೋದೇ ಬೇಡ. ಆ ಫೋಟೋಗಳೇ ಸಾರಿ ಹೇಳ್ತಾ ಇವೆ. ಒಂದು ಫೋಟೋದಲ್ಲಿ ಅರೆಬೆತ್ತಲೆಯಾಗಿ ಪರಿಯಾಗಿ ಬೇಡ್ಕೊಳ್ತಾ ಇರುವಂತಹ ಸನ್ನಿವೇಶ ಕಂಡು ಬಂದರೆ, ಮತ್ತೊಂದು ಫೋಟೋದಲ್ಲಿ ರೇಣುಕಾಸ್ವಾಮಿ ಅಂಗಾತವಾಗಿ ಮಲಗಿದ್ದಾನೆ. ಆ ಫೋಟೋ ನೋಡಿದರೆ ರೇಣುಕಾಸ್ವಾಮಿ ಕೊನೆ ಕ್ಷಣದ ಅಂದರೆ ಮೃತಪಟ್ಟು ಬಿದ್ದಿರುವ ಫೋಟೋನ ಅಥವಾ ಪ್ರಜ್ಞೆ ತಪ್ಪಿ ಬಿದ್ದಿರುವ ಫೋಟೋನ ಅನ್ನೋ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಇಲ್ಲ. ಆದರೆ ಒಂದಂತೂ ಸತ್ಯ, ಪಟ್ಟಣಗೆರೆ ಶೆಡ್ನಲ್ಲಿ ನಿಜಕ್ಕೂ ಘೋರವೇ ನಡೆದು ಹೋಗಿದೆ. ರೇಣುಕಾಸ್ವಾಮಿಯ ಒಂದೊಂದು ಫೋಟೋಗಳನ್ನು ನೋಡ್ತಾ ಇದ್ರೆ ಎಂಥವರೆಗೂ ಎದೆ ನಡುಗಿಸುತ್ತೆ.